ಈಗಲುಂಟು ಮೇಲಿ ಜಗವಿಲ್ಲವೆಂಬ ಮಾತು ನಿನಗಾಗದಲ್ಲ, ತ್ರಿಕಾಲ ನಿಷೇಧವೆಂಬುವಗೆ. ಕಾಗೆಯಂತೆ ಒಂದು ಭಾಗದರ್ಥವ ಕಂಡು ಮತ್ತೊಂದು ಭಾಗದರ್ಥವ ಕಾಣದಿರೆ, ಕಾಣನೆನ್ನರೆ ನಿನ್ನಾಧಮನೆನ್ನರೆ ನೋಡು ಕಣ್ಣಾರೆ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಃ ತಥಾ ಕಲವು ವಾದಿರಾಜ ಶ್ರೀಪಾದೋ ಭೀಷ್ಟದಾಸತಾಂ. ಈಗಲುಂಟು ಮೇಲಿ ಜಗವಿಲ್ಲೆಂಬ ಮಾತು. ಈ ಪದ್ಯದಿಂದ ವಾದಿರಾಜರು ಈ ಜಗತ್ತು ಈಗ ಇದೆ, ಮುಂದಿಲ್ಲವೆಂಬ ನುಡಿ ಹಿಂದೆ ಈಗ ಮುಂದೆ ಇಲ್ಲವೆಂಬುವನಾದ ನಿನಗೆ ಹಿಡಿಸದಲ್ಲ. ಕಾಗೆಯ ಹಾಗೆ ಒಂದು ಪಾರ್ಶ್ವದಲ್ಲಿರುವ ವಸ್ತುವನ್ನು ಮಾತ್ರ ಕಾಣುತ್ತಾ ಇನ್ನೊಂದು ಪಾರ್ಶ್ವದ ವಸ್ತುವನ್ನು ನಿನಗೆ ತೋರದಿದ್ದರೆ, ನಿನ್ನಂತೆ ವಾದಿಸುವವನನ್ನು ಯಾರೊಬ್ಬರಿಗಾದರೂ ತೋರಿಸಿದರೆ ನಿನ್ನನ್ನು ತಿಳಿದವರು ಒಕ್ಕಣ್ಣನೆಂದು ಕರೆಯದಿರುವರೇ? ವಿಚಾರ ಮಾಡಿ ತಿಳಿ ಎಂದಿದ್ದಾರೆ. ಅರ್ಥ: ಈ ಜಗವು, ಈ ಜಗತ್ತು ಈಗಲುಂಟು, ಈಗ ಇದೆ, ಮೇಲೆ ಇಲ್ಲವೆಂಬ ಮಾತು, ಮುಂದೆ ಇಲ್ಲವೆಂಬ ನುಡಿಯು ತ್ರಿಕಾಲ ನಿಷೇಧ ಎಂಬುವಗೆ. ಹಿಂದೆ ಈಗ ಮುಂದೆ ಇಲ್ಲವೆಂಬುವನಾದ ನಿನಗಾಗದಲ್ಲ, ನಿನಗೆ ಹಿಡಿಸದಲ್ಲ, ಕೂಡುವುದಿಲ್ಲವಲ್ಲ. ಕಾಗೆಯಂತೆ, ಕಾಗೆಯ ಹಾಗೆ ಒಂದು ಭಾಗದರ್ಥವ, ಒಂದು ಪಾರ್ಶ್ವದಲ್ಲಿರುವ ವಸ್ತುವನ್ನು ಮಾತ್ರ ಕಂಡು ಕಾಣುತ್ತಾ ಮತ್ತೊಂದು ಭಾಗದರ್ಥವ, ಮತ್ತೊಂದು ಪಾರ್ಶ್ವದ ವಸ್ತುವನ್ನು ಕಾಣದಿರೆ, ನಿನಗೆ ತೋರದಿದ್ದರೆ ನಿನ್ನಂತೆ ವಾದಿಸುವವನನ್ನು ತೋರೆ. ಯಾರೊಬ್ಬರಿಗೆ ತೋರಿಸಿದರೆ ನಿನ್ನನ್ನು ಕಾಣೆನೆನ್ನರೆ ತಿಳಿದವರು ಒಕ್ಕಣ್ಣನೆಂದು ಕರೆಯದಿರುವರೇ? ನೋಡು ನೋಡು ಕಣ್ಣಾರೆ, ಕಣ್ಣು ಬಿಟ್ಟು ಚೆನ್ನಾಗಿ ನೋಡು, ವಿಚಾರ ಮಾಡಿ ತಿಳಿ ಎಂದಿದ್ದಾರೆ. ವಿಶೇಷಾಂಶ ಎಂದರೆ, ಬಳಿತ್ಥ ಸೂಕ್ತದ 4ನೆಯ ರುಕ್ಕಿನಲ್ಲಿ ಸಂಕ್ಷೇಪವಾಗಿ ನಿರೂಪಿಸಲಾಗಿರುವ ವಾಯುದೇವರ ಪ್ರಕ್ಷುಧಃ ವಿರುಧಃ ದಂ ಸುರೋಹತಿ ಎಂಬ ಪರಮಥ ಖಂಡನದ ವ್ಯಾಪಾರವನ್ನು ವಿಸ್ತರಿಸುತ್ತಾ ತೃತೀಯಾವತಾರದಿಂದಾದ ಮಾಯಾವಾದ ಖಂಡನ ಪ್ರಕಾರದ ಮಹಿಮೆಯನ್ನು ವರ್ಣಿಸುತ್ತಾರೆ. ನಾಸ್ತಿ ನಾಸ್ತಿಂ ಭವಿಷ್ಯತಿ ಇತ್ಯಾಕಾರಕ ಜ್ಞಾನ ವಿಷಯ ತ್ವಂ ಮಿಥ್ಯಾತ್ವಂ ಎಂದರೆ ಇಲ್ಲ, ಇರಲಿಲ್ಲ, ಮುಂದೆ ಇರುವುದಿಲ್ಲ ಎಂಬ ವಿಧದ ಜ್ಞಾನಕ್ಕೆ ಗೋಚರಿಸದಿರುವುದು ಮಿಥ್ಯ. ಇದು ಮಾಯಾವಾದಿಗಳ ಮಿಥ್ಯಾತ್ವದ ಪರಿಷ್ಕಾರವು. ಈ ವಿಧದ ಮಿಥ್ಯಾ ವಸ್ತುವನ್ನು ವ್ಯಾವಹಾರಿಕ ಸತ್ಯವೆಂದು ಕರೆಯುವುದು ಅವರ ಪರಿಭಾಷೆಯು. ಇದು ಜನರನ್ನು ವಂಚಿಸುವ ಮಾತಲ್ಲವೇ? ಅಸತ್ಯವನ್ನೇ ಸತ್ಯವೆಂದು ಕರೆದರೆ ಅದು ಸತ್ಯವಾದೀತೆ. ಈಗ ಇದೆ, ಮುಂದಿಲ್ಲವೆಂದರೆ ಅದು ಮಿಥ್ಯವಾಗುವುದಿಲ್ಲ. ತ್ರಿಕಾಲದಲ್ಲಿಯೂ ಇಲ್ಲವೆಂಬ ಜ್ಞಾನಕ್ಕೆ ವಿಷಯವಾಗದಲ್ಲ. ಮಿಥ್ಯಾತ್ವದಲ್ಲಿ ಒಂದಂಶಕ್ಕೆ ಈಗಲೂ ಇಲ್ಲವೆಂಬುದಕ್ಕೆ ಈಗಲುಂಟು ಎಂಬುದರಿಂದ ಲೋಪ ಉಂಟಾಯಿತು. ಈಗ ಉಂಟೆಂದು ಒಪ್ಪಿಯೂ ಜಗತ್ತು ಮಿಥ್ಯೆ ಎಂದು ವಾದಿಸಿದರೆ ಜ್ಞಾನಿಗಳು ನಿನ್ನನ್ನು ಕಾಗೆಯಂತೆ ಒಕ್ಕಣ್ಣನೆಂದು ಜರೆಯುವುದಿಲ್ಲವೇ ಎಂದು ವಿಚಾರ ಮಾಡಿ ನೋಡು ಎನ್ನುತ್ತಾರೆ. ಇದು ಸುಳ್ಳಲ್ಲ, ಇದಕ್ಕೆ ಹರಿಯಾಣೆ ಇದೆ. ಪ್ರಪಂಚ ಮಿಥ್ಯ ಎಂದರೆ ಯಾವ ಅಸ್ತಿತ್ವವೂ ಇಲ್ಲವೆಂದಲ್ಲ. ಈಗ ವ್ಯವಹಾರ ಕಾಲದಲ್ಲಿ ಅದಕ್ಕೆ ವ್ಯಾವಹಾರಿಕ ಅಸ್ತಿತ್ವ ಉಂಟು. ಬ್ರಹ್ಮಜ್ಞಾನ ಬಂದ ಮೇಲೆ ಈ ಜಗತ್ತೇ ಇರುವುದಿಲ್ಲ. ನಾಲಿಗೆಗೆ ಈಗ ಅಸ್ತಿತ್ವವಿರುವುದರಿಂದ ವಾದ ಮಾಡುತ್ತೇನೆ, ಸ್ವಕ್ರಿಯಾ ವಿರೋಧ ಹೇಗೆ ಎಂದು ಆಕ್ಷೇಪಿಸುವುದು ನಿನ್ನ ಮತಾನುಸಾರ ನಿನಗೇ ಯುಕ್ತವಾಗದಲ್ಲ. ಏಕೆಂದರೆ ಪ್ರತಿಪನ್ನೋಪಾಧೆ ಕಾಲಿಕ ನಿಷೇಧ
ಪ್ರತಿಯೋಗಿತ್ವಂ ಮಿಥ್ಯಾತ್ವಂ. ವಸ್ತುಗಳು ಎಲ್ಲಿ ಕಂಡುಬರುತ್ತಿವೆಯೋ ಅಲ್ಲಿಯೇ ಅವುಗಳ ಅಭಾವ 3 ಕಾಲಗಳಲ್ಲಿಯೂ ಇರುತ್ತದೆ ಎನ್ನುವವನು ನೀನು. ಬ್ರಹ್ಮನಲ್ಲಿ ಕಂಡುಬರುವ ಈ ಜಗತ್ತು ಹಿಂದೆ ಇರಲಿಲ್ಲ, ಇಂದು ಇಲ್ಲ, ಮುಂದೆಯೂ ಇರುವುದಿಲ್ಲ ಎಂದು ಹೇಳಿ ಅದಕ್ಕೆ ವಿರುದ್ಧವಾಗಿ ಜಗತ್ತು ಈಗ ಉಂಟೆಂದರೆ ಸ್ವವಚನ ವಿರೋಧ, ಅಪಸಿದ್ಧಾಂತ, ದೋಷ ಸ್ಪಷ್ಟ. ವಸ್ತುತಃ ಯಾಥಾ ತಥ್ಯತೋತ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ ಎಂದು ಈಶಾವಾಸ್ಯೋಪನಿಷತ್ತು ಹೇಳುವಂತೆ ಜಗತ್ತು ಪ್ರವಾಹತಃ ನಿತ್ಯ, ಈಗಲೂ ಉಂಟು, ಮುಂದೆಯೂ ಉಂಟು. ನೀನು ಕಾಲದಲ್ಲಿ ಒಂದು ಭಾಗದ ಪದಾರ್ಥವನ್ನು ಕಂಡು ಇನ್ನೊಂದು ಭಾಗದ ಪದಾರ್ಥವನ್ನು ಕಾಣದಿದ್ದರೆ ಕಾಗೆಯಂತೆ ಏಕದೃಷ್ಟಿ ಎನ್ನಿಸುವಿ. ಜನರು ನಿನ್ನನ್ನು ಕಾಣಲಾರ, ಕುರುಡ ಎನ್ನುತ್ತಾರೆ. ಕಾಣ ಎಂದರೆ ಸಂಸ್ಕೃತದಲ್ಲಿ ಒಂದು ಕಣ್ಣು ಕುರುಡಾದ ಕಾಗೆಯಂತೆ ಎಂದು ಜನರು ನಿನ್ನನ್ನು ಹೇಳದಿರಲಾರರು. ಈ ನಿಂದೆಯನ್ನು ಸಹಿಸಿಯೂ ಈಗ ಉಂಟು, ಮೇಲಿ ಜಗವಿಲ್ಲ ಎಂದು ಹೇಳುತ್ತಾ ಶ್ರುತಿಗೆ ವಿರುದ್ಧವಾಗಿ ಪ್ರಪಂಚ ನಿಷೇಧ ಮಾಡುತ್ತಿದ್ದರೆ ನಿನ್ನನ್ನು ಜನರು ಅಧಮ ಎನ್ನುತ್ತಾರೆ. ನೋಡು, ಕಣ್ಣಾರೆ ನೋಡು ಎಂದಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.